ನಮಸ್ಕಾರ ವೀಕ್ಷಕರೇ, ಬಳ್ಳಾರಿಯ ಕನಕದುರ್ಗಮ್ಮ ಅಗಲವಾದ ಮುಖ, ಹಲವು ಕಣ್ಣುಗಳು, ಸುವರ್ಣ ತೇಜಸ್ಸಿನಲ್ಲಿ ಕುಳಿತಿರುವ ತಾಯಿಯನ್ನ ನೋಡಿದ ತಕ್ಷಣ ಮನಸ್ಸು ಭಕ್ತಿ ಪರವಶವಾಗಿ ಬಿಡುತ್ತೆ. ಸಕಲ ಸದ್ಭಕ್ತರನ್ನ ಕಾಯುತ್ತಿರುವ ಗ್ರಾಮ ದೇವತೆ, ಕೇಳಿದ್ದನ್ನು ದಯಪಾಲಿಸುವ ಕರುಣಾಮಯಿ ಕನಕದುರ್ಗಮ್ಮ ಇಲ್ಲಿ ಬಂದು ನೆಲೆಸೋಕು ಒಂದು ಅದ್ಭುತವಾದ ಹಿನ್ನೆಲೆ ಇದೆ. ಸುಮಾರು 200 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಮಹಾತಾಯಿ ಕನಕದುರ್ಗಮ್ಮ ಬಳ್ಳಾರಿಯಲ್ಲಿ ಪ್ರತ್ಯಕ್ಷವಾಗಿದ್ದೇ ಒಂದು ರೋಚಕ ಕತೆ. ಸುಮಾರು 200 ವರ್ಷಗಳ ಹಿಂದೆ ನಿರ್ಜನ ಪ್ರದೇಶದಲ್ಲಿ ಒಂದು ಬೃಹತ್ ಹುತ್ತದಲ್ಲಿ ದುರ್ಗಾಮಾತೆ ಉದ್ಭವಿಸ್ತಾಳೆ. ಹೀಗೆ ಒಮ್ಮೆ ದೊಡ್ಡ ದಾಸಪ್ಪ ಅನ್ನೋ ವ್ಯಕ್ತಿಯು ಅದೇ ದಾರಿಯಲ್ಲಿ ಹೋಗುವಾಗ ಹುತ್ತದ ರೂಪದಲ್ಲಿ ಮಹಾತಾಯಿಯು ಉದ್ಭವಿಸಿದ್ದನ್ನ ನೋಡಿ ಮಹದಾಶ್ಚರ್ಯಗೊಂಡು ಭಕ್ತಿ ಪರವಶನಾಗ್ತಾನೆ. ನಂತರ ಪ್ರತಿದಿನ ಆ ಹುತ್ತಕ್ಕೆ ಪೂಜಿಸಲು ಆರಂಭಿಸ್ತಾನೆ. ಕೆಲವು ದಿನಗಳ ನಂತರ ಅಲ್ಲಿಯ ಜನರು ಸಹ ಆ ಹುತ್ತದ ರೂಪದಲ್ಲಿರುವ ದುರ್ಗಮ್ಮನನ್ನ ಪೂಜಿಸಲು ಆರಂಭಿಸ್ತಾರೆ. ಈ ತಾಯಿಯನ್ನ ಪೂಜಿಸಿದ ಜನರಿಗೆ ತಮ್ಮ ಕೋರಿಕೆಗಳೆಲ್ಲ ಈಡೇರಲು ಆರಂಭವಾಗುತ್ತೆ. ಸುಖ, ಶಾಂತಿ, ನೆಮ್ಮದಿ ನೀಡಿ ಸಲಹುತ್ತಾಳೆ. ಇದರಿಂದ ಜನ ತಾಯಿಗೆ ಒಂದು ದೇವಸ್ಥಾನ ಕಟ್ಟಿ ಪೂಜಿಸಲು ಆರಂಭಿಸ್ತಾರೆ. ಇಂದಿಗೂ ದಾಸಪ್ಪನ ವಂಶಸ್ಥರೇ ಪೂಜೆಯನ್ನ ಮಾಡುತ್ತಾ ಬಂದಿದ್ದಾರೆ. ಇನ್ನು ಹುತ್ತವನ್ನೇ ಹಾಲು, ತುಪ್ಪ ಮತ್ತು ಮುಂತಾದ ವಸ್ತುಗಳನ್ನ ಸೇರಿಸಿ ಮುಖದ ಆಕಾರ ಮಾಡಿ ಅದಕ್ಕೆ ಅರಿಶಿಣ, ಕುಂಕುಮ ಲೇಪಿಸಿ ಕಣ್ಣು, ಮೂಗು, ಬಾಯನ್ನ ಮಾಡಿ ಬಂಗಾರ ಮತ್ತು ಬೆಳ್ಳಿಯೊಂದಿಗೆ ಅಲಂಕರಿಸಲಾಗಿದೆ. ಹೆಸರೇ ಹೇಳುವಂತೆ ಕನಕದುರ್ಗಮ್ಮನು ಬಂಗಾರ ಪ್ರಿಯೆಯಾಗಿದ್ದಾಳೆ. ಅಮ್ಮನಿಗೆ ಬಂಗಾರವೆಂದರೆ ತುಂಬಾ ಪ್ರಿಯ. ಹಾಗಾಗಿ ತಾಯಿಯನ್ನ ಸುಮಾರು 8 ಕೆಜಿ ಬಂಗಾರದಿಂದ ಸಿಂಗರಿಸಲಾಗುತ್ತೆ. ಹಾಗಾಗಿ ಅದೆಷ್ಟೋ ಭಕ್ತರು ತಮ್ಮ ಕೋರಿಕೆ ಈಡೇರಿದ ಮೇಲೆ ಬಂಗಾರವನ್ನ ಹರಿಕೆ ರೂಪದಲ್ಲಿ ಅರ್ಪಿಸ್ತಾರೆ. ಹಾಗೆ ಯಾವುದೇ ಕೆಲಸವನ್ನ ಆರಂಭಿಸುವ ಮುನ್ನ ಬಳ್ಳಾರಿಯ ಗ್ರಾಮ ದೇವತೆಯಾಗಿರುವ ಕನಕದುರ್ಗಮ್ಮನನ್ನ ಪೂಜಿಸಿ ಆರಂಭಿಸ್ತಾರೆ. ಇದರಿಂದ ತಾವು ಆರಂಭಿಸುವ ಕಾರ್ಯದಲ್ಲಿ ಯಾವುದೇ ವಿಘ್ನ ಇಲ್ಲದೆ ಕಾರ್ಯ ನೆರವೇರುತ್ತೆ ಅನ್ನೋದು ಇಲ್ಲಿಯ ಭಕ್ತರ ನಂಬಿಕೆಯಾಗಿದೆ. ಇನ್ನು ಕೆಲವರ ಪ್ರಕಾರ ತಾಯಿ ಪ್ರತ್ಯಕ್ಷಳಾದ ಸ್ಥಳದಲ್ಲಿ ಒಂದೆರಡು ಕ್ಷಣ ಬಂಗಾರದ ಮಳೆ ಸುರಿಯುತ್ತಂತೆ. ಹಾಗಾಗಿ ಕನಕದುರ್ಗಮ್ಮ ಅನ್ನೋ ಹೆಸರು ಬಂತೆಂದು ಹೇಳಲಾಗ್ತಿದೆ. ಇನ್ನು ಇಲ್ಲಿ ಇನ್ನೊಂದು ಮಹಾ ಸಂಭ್ರಮದ ಉತ್ಸವ ಎಂದರೆ ಅದು ಸಿಡಿಬಂಡಿ ಉತ್ಸವ. ಹೌದು ವೀಕ್ಷಕರೇ, ಬಳ್ಳಾರಿಯ ಸುತ್ತಮುತ್ತಲೂ ಸೇರಿದಂತೆ ಆಂಧ್ರ, ತೆಲಂಗಾಣದಿಂದ ಲಕ್ಷಾಂತರ ಭಕ್ತಾದಿಗಳು ಬಂದು ಈ ಸಿಡಿ ಉತ್ಸವಕ್ಕೆ ಸೇರ್ತಾರೆ. ಈ ಉತ್ಸವ ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದೆ. ಇನ್ನು ಐತಿಹಾಸಿಕ ಈ ಸಿಡಿ ಬಂಡಿ ಉತ್ಸವವನ್ನ ಆರಂಭಿಸುವುದಕ್ಕೂ ಒಂದು ಹಿನ್ನೆಲೆ ಇದೆ. ಒಮ್ಮೆ ಊರಲ್ಲೆಲ್ಲ ಸಾಂಕ್ರಾಮಿಕ ರೋಗ ಹರಡಿ ಜನರು ರೋಗಗ್ರಸ್ತರಾಗಿ ನರಳುತ್ತಾ ಇದ್ರು. ಹೀಗೆ ಜನರು ನರಳುವುದನ್ನ ನೋಡಿ ಈ ಸಂಕಷ್ಟದಿಂದ ದೂರ ಮಾಡು ತಾಯಿ, ನಿನಗೆ ಪ್ರತಿ ವರ್ಷ ಸಿಡಿಬಂಡಿ ಉತ್ಸವ ನಡೆಸುತ್ತೇವೆ ಎಂದು ಕೇಳಿಕೊಳ್ತಾರೆ. ಆಗ ತಾಯಿಯ ಕೃಪೆಯಿಂದ ಜನರಲ್ಲಿ ರೋಗ ರುಜಿನಗಳೆಲ್ಲ ಮಾಯವಾಗಿ ಹೊಸ ಜೀವನವೇ ಸಿಕ್ಕಂತಾಗುತ್ತೆ. ಹಾಗಾಗಿ ಅಂದಿನಿಂದ ಪ್ರತಿ ವರ್ಷ ಶಿವರಾತ್ರಿ ಮುಗಿದ ಮೇಲೆ ಬರುವ ಮೊದಲ ಮಂಗಳವಾರ ಸಿಡಿಬಂಡಿ ಉತ್ಸವ ಜರುಗುತ್ತೆ. ಹೀಗೆ ಸಿಡಿಬಂಡಿ ಉತ್ಸವ ಮುನ್ನೆಲೆಗೆ ಬಂತು. ನೂರಾರು ಜನಗಳಿಂದ ಆರಂಭಗೊಂಡ ಈ ಸಿಡಿಬಂಡಿ ಉತ್ಸವ ಇಂದು ಲಕ್ಷಾಂತರ ಭಕ್ತಾದಿಗಳಿಂದ ಅದ್ದೂರಿಯಾಗಿ ಜರುಗುತ್ತಿದೆ. ಇನ್ನು ಈ ಉತ್ಸವ ವಿಶೇಷ ಮತ್ತು ವಿಭಿನ್ನವಾಗಿ ಜರುಗುತ್ತೆ. ಎಲ್ಲ ಕಡೆ ತೇರು ಅಥವಾ ರಥವನ್ನ ಜನರು ಎಳೆಯುವುದು ಸಾಮಾನ್ಯ. ಆದ್ರೆ ಮಹಾತಾಯಿ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿಯನ್ನ 3 ಜೋಡಿ ಎತ್ತುಗಳು ಎಳೆಯುವುದು ವಿಶೇಷವಾಗಿದೆ. 3 ಜೋಡಿ ಎತ್ತುಗಳಿಗೆ ವಿಶೇಷವಾಗಿ ಪೂಜೆ ಮಾಡಿ ಸಿಡಿಬಂಡಿ ಉತ್ಸವ ನಡೆಯುವ ಒಂದು ದಿನ ಮೊದಲೇ ಬಳ್ಳಾರಿಯ ಕೋಲ್ ಬಜಾರ್ನಿಂದ ಗಾಣಿಗ ಸಮುದಾಯದವರು ಮನೆಯಿಂದ ಎತ್ತುಗಳನ್ನ ಸಿಂಗರಿಸಿಕೊಂಡು ಮೆರವಣಿಗೆಯ ಮೂಲಕ ಕನಕದುರ್ಗಮ್ಮನ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ. ಈ ಸುಂದರವಾದ ಮೆರವಣಿಗೆಯನ್ನ ಕೋಲ್ ಬಜಾರ್ದಿಂದ ದುರ್ಗಮ್ಮನ ಗುಡಿಯವರೆಗೂ ಜನರು ನೋಡಿ ಕಣ್ತುಂಬಿಕೊಳ್ತಾರೆ. ಇನ್ನು ಸಿಡಿಬಂಡಿಯ ಅಲಂಕಾರವು ಅಷ್ಟೇ ಅದ್ಭುತವಾಗಿರುತ್ತೆ. 40 ಅಡಿ ಎತ್ತರದ ಮರದ ದಿನ್ನೆಗೆ ಒಂದು ಗೊಂಬೆಯನ್ನ ಕಟ್ಟಿ ನೇತಾಕಲಾಗುತ್ತೆ. ಇದು ಚಾಮುಂಡಿ ಮಹಿಷಾಸುರನ ಮರ್ದಿಸಿದ ಪ್ರತೀಕವಾದ ಗೊಂಬೆಯಾಗಿರುತ್ತೆ. ಈ ಸಿಡಿಬಂಡಿಯನ್ನ ಸಿಂಗರಿಸಿ ದೇವಸ್ಥಾನದ ಸುತ್ತಲೂ 3 ಸುತ್ತು ಪ್ರದಕ್ಷಿಣೆ ಹಾಕಲಾಗುತ್ತೆ. ಈ ವೇಳೆ ನೆರೆದಿದ್ದ ಭಕ್ತರು ಹೂವು, ಬಾಳೆಹಣ್ಣು, ಕಬ್ಬು ಹಾಗೂ ಜೀವಂತ ಕೋಳಿಯನ್ನ ಎಸೆದು
ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನ ಅನುಗ್ರಹಿಸು ತಾಯಿ ಎಂದು ಕನಕದುರ್ಗಮ್ಮನಲ್ಲಿ ಬೇಡ್ಕೊಳ್ತಾರೆ. ಇನ್ನು ವಿಶೇಷ ದಿನಗಳಾದ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ರವಾರ ಹಾಗೂ ಮಂಗಳವಾರ ವಿಶೇಷ ಪೂಜೆಗಳು ದೇವಸ್ಥಾನದಲ್ಲಿ ಜರುಗುತ್ತವೆ. ಹಾಗಾಗಿ ಆ ದಿನ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನಕ್ಕಾಗಿ ಕಿಕ್ಕಿರಿದು ತುಂಬಿರ್ತಾರೆ. ಹಾಗೂ ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದ್ರೆ, ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಹಿಳೆಯರು ನಿಂಬೆಹಣ್ಣಿನ ದೀಪ ಹಚ್ಚುವ ಹರಕೆಯನ್ನ ಹೊರ್ತಾರೆ. ಹೀಗೆ ಹರಕೆ ಹೊತ್ತ ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿದ ನಂತರ ದೇವಿಯ ವಾರವಾದ ಶುಕ್ರವಾರ ಅಥವಾ ಮಂಗಳವಾರ ದೇವಿಗೆ ವಿಶೇಷವಾದ ಪೂಜೆ ಸಲ್ಲಿಸಿ ಹರಕೆಯನ್ನ ತೀರಿಸ್ತಾರೆ. ಇನ್ನು ಬಂಗಾರ ಪ್ರಿಯೆ ಕನಕದುರ್ಗಮ್ಮನಿಗೆ ವರ್ಷದಲ್ಲಿ 4 ದಿನ ಮಾತ್ರ, ಅಂದ್ರೆ ವಿಶೇಷ ದಿನಗಳಾದ ದಸರಾ, ಯುಗಾದಿ, ವರಮಹಾಲಕ್ಷ್ಮಿ ಹಾಗೂ ಸಿಡಿಬಂಡಿ ಉತ್ಸವದ ಸಮಯದಲ್ಲಿ ವಿಶೇಷವಾಗಿ 8 ಕೆಜಿಗೂ ಹೆಚ್ಚು ಬಂಗಾರ ಮತ್ತು ಹಲವು ಬೆಲೆ ಬಾಳುವ ವಸ್ತುಗಳಿಂದ ಅಲಂಕರಿಸಲಾಗುತ್ತೆ. ಅಷ್ಟೇ ಅಲ್ಲ, ಆ ದಿನ ದೇವಸ್ಥಾನವೆಲ್ಲ ವಿವಿಧ ಹೂಗಳಿಂದ ಅಲಂಕರಿಸಿ ಅದನ್ನ ನೋಡಲು ಕೈಲಾಸವೇ ಧರೆಗಿಳಿದಂತೆ ಕಾಣುತ್ತೆ. ಇದನ್ನು ನೋಡಲು ಭಕ್ತರಿಗೆ 2 ಕಣ್ಣು ಸಾಲದು. ಇನ್ನು ಕೊನೆಯದಾಗಿ ಬಳ್ಳಾರಿಗೆ ಬಂದು ಕನಕದುರ್ಗಮ್ಮನ ದರ್ಶನ ಪಡೆದು ಆ ಮಹಾತಾಯಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.